ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿ. ವೀಕ್ಷಕರೇ, ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಎರಡನೇ ವೆರೈಟಿ ಹುಡಿ ಪುಡಿ ಹುರ್ಕೋತಾ ಇದ್ದೇನೆ. ಇದು 1.5 ಹಿಡಿ ಮೆಣಸಿನಕಾಯಿ ಪೀಸಸ್ಸು. ಹಾಗೂ ಇದಕ್ಕೆ ಲಾಸ್ಟಲ್ಲಿ ನಾನು ಇದೇನಿದೆ ಇದು ಚೆನ್ನಾಗಿ ಪೀಸಸ್ ಆಗಿದೆ, ಡ್ರೈ ರೋಸ್ಟ್ ಆಗಿದೆ. ನಾನು ಒಂದು ಅರ್ಧ ಪಾವ್ ಕೊತ್ತಂಬರಿ ಬೀಜ ಅಥವಾ 1 ಪಾವ್ ಕೊತ್ತಂಬರಿ ಬೀಜನ ಪುಡಿ ಮಾಡಿಕೊಂಡು ಅದನ್ನು ಲಾಸ್ಟಲ್ಲಿ ಇದ್ರ ಜೊತೆಗೆ ರೋಸ್ಟ್ ಮಾಡ್ತಾ ಇದ್ದೇನೆ. ಒಂದು ಸುತ್ತು ಹಿಂಗೆ ಕೂಡಿಸ್ಬಿಟ್ರೆ ನನಗೆ ಸ್ವಲ್ಪ ಏನನ್ನೇ ಹುರಿದಿರಬೇಕು, ಹಸಿ ವಾಸನೆ ಇರಬಾರ್ದು ಅಂತಲೇ ಸ್ವಲ್ಪ. ಇವಾಗ ಮುಂದೆ ನೋಡೋಣ, ಇದು ಬಿಸಿಗೆ ಹಾಕ್ಕೊಡುತ್ತೆ. ಇದು ನೆನಪಿಡಿ ಎರಡನೇ ವೆರೈಟಿ ಹುಡಿ ಪುಡಿ. ಚೆನ್ನಾಗಿ ಬಾಣಲೆ ಕಾಯಬೇಕು. ಇದಕ್ಕೆ ನಾವು ಫಸ್ಟು ಮೆಂತ್ಯ ಹಾಕೊಳ್ಳೋಣ. 2 ಸ್ಪೂನ್ ಮೆಂತ್ಯ ಹುರ್ಕೊಳ್ಳೋಕೆ ಶುರು ಮಾಡೋಣ. ಈ ಅಳತೆ ಪ್ರಮಾಣಗಳು ನಿಮ್ಮ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಂಗೆ. ನಾವಿಲ್ಲಿ ನಮ್ಮ ಮನೆಗಳಲ್ಲಿ ಜಾಸ್ತಿ ಖಾರ ತಿನ್ನಲ್ಲ, ಆ ಥರ ಎಲ್ಲ ಇರೋದ್ರಿಂದ ನಾವು ಕಡಿಮೆ ಮತ್ತು ಸಾಮಗ್ರಿಗಳನ್ನು ನೋಡಿ ಬಳಸ್ತೇವೆ, ವೆರೈಟಿಗಳನ್ನು ಅಷ್ಟೇ. ಮೆಂತ್ಯ ಕೆಂಪಾಗ್ತಾ ಇದೆ. ಇದಕ್ಕೆ ಸಾಸಿವೆ ಹಾಕಲ್ಲ, ಮತ್ತು ಅರಿಶಿಣದ ಕೊನೆಯನ್ನು ಹಾಕೋರು ಮಿಕ್ಸಿ ಮಾಡುವಾಗಲೇ ಹಾಕೋತಾರೆ. ಇವಾಗ ಮೆಂತ್ಯ ಕೆಂಪಾಗ್ತದೆ ಸಾಕು. ಕಡಲೆಬೇಳೆ ನೆಕ್ಸ್ಟ್ ಹಾರ್ಡು ಅಂದರೆ ಕಡಲೆಬೇಳೆ. ಇವಾಗ ಮೆಣಸಿನಕಾಳು ಬೇಗ ಸಿಡಿದು ಬಿಡುತ್ತೆ. ಈ ಮಧ್ಯೆ ನಮ್ಮ ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟ್ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್, ವೇದಿಕ್ ಮ್ಯಾಥ್ಸ್ ಕ್ಲಾಸಸ್, ಮೆಂಟಲ್ ಮ್ಯಾಥ್ಸ್ ಕ್ಲಾಸಸ್, ಸೈನ್ಸ್ ಪ್ರಾಜೆಕ್ಟ್ಸ್ ಹಾಗೂ ಕನ್ನಡ ಕ್ಲಾಸಸ್ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಟೀಚರ್ಸ್ಗೂ ಅಷ್ಟೇ, ಸ್ಟೂಡೆಂಟ್ಸ್ಗೂ ಅಷ್ಟೇ ಟ್ರೈನಿಂಗ್ಗಳು ಬೇಕಾದರೆ 7019904992ನ ಕಾಂಟ್ಯಾಕ್ಟ್ ಮಾಡಿ. ಈ ಕಡಲೆಬೇಳೆ ಸ್ವಲ್ಪ ಬಣ್ಣ ಕಂದು ಬಣ್ಣಕ್ಕೆ ಬರಬೇಕು, ಹೊಂಬಣ್ಣಕ್ಕೆ. ಆ್ಯಕ್ಚುಲಿ ಬೇರೆಯಾಗಿ ಎಲ್ಲ ಪದಾರ್ಥ ಹುರ್ಕೊಳ್ಳೋದು ಒಳ್ಳೆಯದು, ಆದರೆ ನಾನು ಟೈಮ್ ಬೇಗ ಇದಾಗಲಿ ಅಂತ ಈ ಬಾಂಡೆ ಹೇಗೂ ಬಿಸಿಯಾಗೇ ಇರೋದ್ರಿಂದ ಇದರಲ್ಲೇ ಎಲ್ಲದನ್ನು ಮಾಡ್ತಾ ಇದ್ದೇನೆ. ಕಡಲೆಬೇಳೆ ಬಣ್ಣ ಚೇಂಜ್ ಆಗ್ತಾ ಇದೆ. ಸ್ಮೆಲ್ಲು ಚೇಂಜ್ ಆಗ್ತಾ ಇದೆ. ಈಗ ಮೆಣಸಿನಕಾಳನ್ನು ಹಾಕ್ತೇನೆ. ಇವಾಗ ಆಫ್ ಮಾಡಿಬಿಟ್ರೆ ಸಾಕು, ಈ ಬಿಸಿಗೇನೆ ಆಗುತ್ತೆ, ಇಷ್ಟೇ ಸಾಕು. ನಾವಿಲ್ಲಿ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಹಾಕ್ತಾ ಇಲ್ಲ ಹುರ್ಕೊಳ್ಳೋಕ್ಕೆ. ಆಗಿದೆ. ಇದನ್ನ ಇವಾಗ ಮಿಕ್ಸಿ ಮಾಡೋದು. ಎಲ್ಲದನ್ನ ಮಿಕ್ಸ್ ಮಾಡಿ ಅರ್ಧ ಪಾವು ಧನಿಯಾ ಪುಡಿ, 1.5 ಹಿಡಿ ಮೆಣಸಿನಕಾಯಿ, 1 ಒಡೆ ಹಿಡಿ ಕಡಲೆಬೇಳೆ, 2 ಸ್ಪೂನ್ ಮೆಣಸಿನಕಾಳು, 2 ಸ್ಪೂನ್ ಮೆಂತ್ಯ, ಇಷ್ಟನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೇವೆ. ಇವಾಗ ಇದನ್ನು ಮಿಕ್ಸಿ ಮಾಡಿದ್ರೆ ನಮಗೆ ಪುಡಿ ಎರಡನೇ ವೆರೈಟಿ ಪುಡಿ ರೆಡಿ ಆಗುತ್ತೆ. ವೀಕ್ಷಕರೇ, ಇದು ನೀವೆಲ್ಲ ನೋಡಿದಾಗ ಎರಡನೇ ವೆರೈಟಿ ಪುಡಿ ಅಂದರೆ ಕಡಲೆಬೇಳೆ ಮಿಕ್ಸ್ ಮಾಡಿದ್ದು. ಹಿಂದೆಲ್ಲ ಅದೇ ರುಬ್ಬ ಹಾಕೋರು, ಆದರೆ ಪುಡಿಗಳು ಬಂದಾಗ ಕಡಲೆಬೇಳೆದೇ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಇದು ಚೆನ್ನಾಗಿ ಆರಿದ ಮೇಲೆ ಇದನ್ನು ಗಟ್ಟಿಯಾಗಿ ಗಾಳಿ ಆಡ್ದಂಗೆ ಇರುವಂತಹ ಒಂದು ಡಬ್ಬಿಯಲ್ಲಿ ಮುಚ್ಚಿಡಿ. ಆಪ್ಷನಲ್ ಏನಂದರೆ ಕರ್ಬೇವಿನ ಸೊಪ್ಪಿದ್ರೆ ತೊಳೆದು ಹುರಿದು ಪುಡಿ ಮಾಡ್ಬೋದು, ಮಿಕ್ಸಿ ಮಾಡ್ಬೋದು. ಇಲ್ಲ ಅಂದರೆ ಮೇಲೆ ಪುಡಿ ಹಾಕಿ ತರಕಾರಿ ಬೇಳೆ ಹಾಕಿ ಬೇಯಿಸ್ತಾ ಹುಡಿ ಕುದಿಸಿದ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಡ್ಬೋದು. ನಮಸ್ಕಾರ.